ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಿನ್ನೆ ಅನಾಲಿಸಿಸ್ ಅಂದರೆ ಫ್ರೈಡೆ ಅನಾಲಿಸಿಸ್ ಏನಾಯಿತು, ನಾಳೆ ಏನು ಮಾಡಬೇಕು, ಇದು ಹೇಳೋದಕ್ಕಿಂತ ಮುಂಚೆ ನೀವು ತಮ್ಲೇನ್ ನೋಡಿರ್ತೀರ 21 ಡೇಸ್ ಲೈವ್ ಅಂತ. ಅದಕ್ಕೊಂದು 6 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಕೂಡ ತಮ್ಲೇನಲ್ಲಿ ಹಾಕಿದ್ದೀನಿ. ಅದೇನು ಪಾಯಿಂಟ್ಸ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಚಾನಲ್ನ ಫಾಲೋ ಮಾಡೋರಿಗೆ ಅಟ್ಲೀಸ್ಟ್ ಲರ್ನಿಂಗ್ ಪರ್ಪಸ್ಗೂ ಸ್ವಲ್ಪ ಹೆಲ್ಪ್ ಆಗಬೇಕು. ಓಕೆ, ಅದರಿಂದ ಆ ಒಂದು 6 ಪಾಯಿಂಟ್ಸ್ ಹೇಳ್ತೀನಿ. ವೀಡಿಯೋ ನಿಲ್ಲಿಸಿ ಆ 6 ಪಾಯಿಂಟ್ಸ್ ಬರ್ಕೊಳ್ಳಿ. ನೋಡಿ, ನೀವು 6 ಪಾಯಿಂಟ್ಸ್ ಬರ್ಕೊಂಡು ನೀವು ಸೆಲ್ಫಾಗಿ ಚಾಲೆಂಜ್ ತೊಗೊಂಡು ನಾವು ನಿಮ್ಮ ಜೊತೆ 21 ಡೇಸ್ ಮಾಡ್ತೀವಿ ಸರ್, ಸೇಮ್ ರೂಲ್ಸ್ ಅಲ್ಲ ಅಂದರೆ ಮಾಡ್ಬೋದು. ಪ್ರತಿದಿನ ಅದೇ ರೂಲ್ಸ್ ಫಾಲೋ ಮಾಡಿ ನಿಮ್ಮ ಟ್ರೇಡ್ ರಿಪೋರ್ಟ್ ಈ ನಂಬರ್ಗೆ ಸೆಂಡ್ ಮಾಡ್ಬೋದು. ಓಕೆ, ಏನಾಗಿರ್ತಂತ ಈ ನಂಬರ್ಗೆ ಸೆಂಡ್ ಮಾಡ್ಬೋದು. ಓಕೆ, ಈಗ ನೋಡಿ, ಇವತ್ತು ನಾವು ಏನು ಮಾಡಿದ್ವಿ, ಏನು ರೂಲ್ಸ್ ತೊಗೊಂಡಿದ್ದೀವಿ, ಯಾವ ರೂಲ್ಸ್ ಏನು ಅನ್ನೋದು ನಿಮಗೂ ತೋರಿಸ್ತೀನಿ ನೋಡಿ. ಇವತ್ತು ಇದು ಟ್ರೇಡ್ ಆಗಿರೋದು, ಲೈವ್ ಟ್ರೇಡ್. ಇವತ್ತು ನಿಮ್ಗೆ ತೋರಿಸ್ತೀನಿ ಡೈರೆಕ್ಟಾಗಿ ನಾನು. ಇದೊಂದು ಸ್ಟೂಡೆಂಟ್ದು ಲೈವ್ ಟ್ರೇಡ್ ಓಪನ್ ಆಗುತ್ತೆ. ಎಕ್ಸೆಲ್ ನೋಡ್ಕೊಳ್ಳಿ. ಈ ವಿಡಿಯೋನ ನಿಲ್ಲಿಸ್ಬಿಟ್ಟು ಈ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಕೊಳ್ಳಿ. ಇವತ್ತಿನ ಡೇಟ್ ಇದು. ಓಕೆ, ಇದರಲ್ಲಿ ನೀವು ಬರ್ಕೋಬೇಕಾಗಿರೋ ಪಾಯಿಂಟ್ಸ್ ಏನಂದರೆ 6 ಪಾಯಿಂಟ್ಸಲ್ಲಿ ನೀವು ಯಾವುದ್ರಲ್ಲೂ ಟ್ರೇಡ್ ಮಾಡ್ತೀರಾ. ನೀವು ನಿಫ್ಟಿಯಲ್ಲಿ ಮಾಡ್ತೀರಾ, ನೀವು ಬ್ಯಾಂಕ್ ನಿಫ್ಟಿ ಮಾಡ್ತೀರಾ, BTC ಮಾಡ್ತೀರಾ, ಗೋಲ್ಡ್ ಮಾಡ್ತೀರಾ, ಸ್ಟಾಕ್ಸ್ ಮಾಡ್ತೀರಾ, ಎನಿ ಒನ್ ಅದನ್ನು ಫಸ್ಟ್ ಇಲ್ಲಿ ಬರ್ಕೋಬೇಕು. ಸೆಕೆಂಡ್ ಒನ್ ಕ್ವಾಂಟಿಟಿ. ಈ 21 ಡೇಸ್ ಯಾರು ಏನು ಮಾಡ್ತೀರಾ, ಈ 21 ಡೇಸು ಸೇಮ್ ಕ್ವಾಂಟಿಟಿನೇ ಮಾಡಬೇಕು, ಚೇಂಜ್ ಮಾಡ್ಕೋಬಾರ್ದು. ಅದು ಸ್ಟಾಪ್ ಲಾಸ್ ಆದರೂ ಟಾರ್ಗೆಟ್ ಆದರೂ ಕ್ವಾಂಟಿಟಿ ಚೇಂಜ್ ಮಾಡಬಾರ್ದು. 21 ದಿವಸ ಒಂದೇ ಕ್ವಾಂಟಿಟಿ ಮಾಡಬೇಕು. ಒಂದೇ ಅಂದರೆ ಇವಾಗ ನೀವೇನು ಟ್ರೇಡ್ ಫಸ್ಟ್ ಕ್ವಾಂಟಿಟಿ ಇವಾಗ 10 ಲಾಟ್ ಮಾಡ್ತೀನಿ ಅಂದರೆ 10, 1 ಮಾಡ್ತೀನಿ ಅಂದರೆ 1, ಅದು ನಿಮ್ಮ ಇಷ್ಟ, ನಿಮ್ಮ ರಿಸ್ಕು. ಓಕೆ, ಬಟ್ ಈ ನಾಳೆ ಏನು ಕ್ವಾಂಟಿಟಿ ಟ್ರೇಡ್ ಮಾಡ್ತೀರಾ 21 ದಿವಸ ಅದೇ ಕ್ವಾಂಟಿಟಿ ಮಾಡಬೇಕು. ಇದು ಕ್ವಾಂಟಿಟಿ ಚೇಂಜ್ ಆಗಬಾರ್ದು. ನಿಮ್ಮ ಚಾರ್ಟಲ್ಲಿ ಬಿಫೋರ್ ಮಾರ್ಕೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಇರಬೇಕು. ಅದಕ್ಕೊಂದು ಪ್ಲಸ್ ಪಾಯಿಂಟ್ ಅಂದರೆ ಡೈಲಿ ಯಾರು ನಮ್ಮ ವಿಡಿಯೋ ಫಾಲೋ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಫಸ್ಟೇ ಬರುತ್ತೆ. ನಾನು ಫ್ರೈಡೇ ಸಪೋರ್ಟ್ ರೆಸಿಸ್ಟೆನ್ಸ್ ತೋರಿಸ್ತೀನಿ. ಯಾರಾದರೂ ನಂಬಕ್ಕೆ ಸಾಧ್ಯ ಆಗುತ್ತಾ ನೋಡಿ. ಅಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ನಾನು ತೋರಿಸ್ತೀನಿ ಅದು ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ಅಂತ. ಅದನ್ನು ನೀವು ನಿಮ್ಮ ಚಾರ್ಟಲ್ಲಿ ಕಾಪಿ ಮಾಡ್ಕೋಬೋದು. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಟ್ರೆಂಡ್ ಐಡೆಂಟಿಫಿಕೇಷನ್ ಇದು ಕೂಡ ಇಂಪಾರ್ಟೆಂಟ್. ನೀವು ಬೈ ಕಡೆ ಇರಬೇಕಾ ಸೆಲ್ ಕಡೆ ಇರಬೇಕು ಅನ್ನೋದು ನಮ್ಮ ಯೂಟ್ಯೂಬಲ್ಲಿ ಪ್ರತಿದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಅಪ್ಲೋಡ್ ಆಗುತ್ತಲ್ಲ, ಅದನ್ನು ಫಾಲೋ ಮಾಡಿ. ಇಲ್ಲ ನಿಮ್ಗೆ ಬರುತ್ತಂದ್ರೆ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಪ್ಯಾಟ್ರನ್ ಏನು ಮಾಡ್ತೀರಾ ಅದೇ. ನೀವು ಯಾರ್ಯಾರು ಯಾವ್ಯಾವ ಪ್ಯಾಟ್ರನ್ ಫಾಲೋ ಮಾಡ್ತೀರಾ ನಮಗೆ ಗೊತ್ತಿಲ್ಲ. ನಿಮ್ಮ ಪ್ಯಾಟ್ರನ್ಗೆ ಫಾಲೋ ಮಾಡಿ. ಓಕೆ, ರಿಸ್ಕ್ ರಿವಾರ್ಡ್ ರೇಷೋ, ನಿಮ್ಮ ಪ್ಯಾಟ್ರನ್ ಬಂದಾಗ ರಿಸ್ಕ್ ರಿವಾರ್ಡ್ ರೇಷೋ ಮ್ಯಾಚ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ಸ್ಕೋಪ್ ಆ್ಯಂಡ್ ರೀಚ್ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ಸ್ಟಾಪ್ ಲಾಸ್ ಆ ಟಾರ್ಗೆಟ್ಗೆ ವೆಯ್ಟ್ ಮಾಡಬೇಕು. ಸೆಂಟ್ರಲ್ ಟ್ರೇಡ್ ತೆಗಿಬಾರ್ದು. ಓಕೆ, ಈ 6 ಪಾಯಿಂಟ್ಸು ಬರ್ಕೊಳ್ಳಿ. ಈ 6 ಪಾಯಿಂಟ್ಸು ಬಿಫೋರ್ ಎಂಟ್ರಿ ಒಂದು ಸರಿ ಟಿಕ್ ಮಾಡ್ಕೋಬೇಕು. ಇಷ್ಟು ಪರ್ಫೆಕ್ಟಾಗಿದ್ದಾವೆ ಅಂದಾದಮೇಲೆ ನೀವು ಟ್ರೇಡ್ ತೊಗೋಬೇಕು. ಓಕೆ, ಲೈಕ್ ದಿಸ್. ನಾನು ಈ ಟ್ರೇಡ್ ಹೇಳ್ತೀನಿ ನೋಡಿ. ಇವತ್ತು ಒಂದು ಟೀಚ್ ಮಾಡಿದ್ವಿ ಒಂದು ಪ್ಯಾಟ್ರನ್. ಆ ಮೇಡಮ್ ಇವತ್ತು ಅದೇ ಪ್ಯಾಟ್ರನ್ ಮೇಲೆ ಟ್ರೇಡ್ ಮಾಡಿದ್ದಾರೆ. ಇದು ಪ್ರಾಫಿಟ್ ಈ ಥರ. ಓಕೆ, ಈ ಥರ ಮಾಡಬೇಕು. ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಬೇಕು. ಅದ್ರ ರಿಪೋರ್ಟ್ ಕೂಡ ಡೈಲಿ ನೀವು ಈ ಥರ ಮೇಂಟೈನ್ ಮಾಡ್ಕೋಬೇಕು. ಇವತ್ತು ಟ್ರೇಡ್ ಮಾಡಿರೋದು ಇದು. ಇವತ್ತು ಡೇ 1. ಓಕೆ, ಫಸ್ಟ್ರಲ್ಲಿ 1900, 10,900 ಟೋಟಲ್ ಎಲ್ಲ ಪ್ಲಸ್ ಮೈನಸ್ ಒಂದು 100 ಕಡಿಮೆ 15,000 ರೂಪಾಯಿ. ಓಕೆ, ಬಟ್ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ನಾಳೆಯಿಂದ ಕರೆಕ್ಷನ್ ಮಾಡಿಸ್ತೀನಿ ನಾನು. ಓಕೆ, ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಡಿಫ್ರೆನ್ಸ್ ಬಂದಿದೆ, ಕರೆಕ್ಷನ್ ಮಾಡಿಸ್ತೀನಿ. ನಾನಿಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ತೋರಿಸ್ತಾ ಇಲ್ಲ. ಇದೆಲ್ಲ ನೀವು ಪೇಪರ್ ಟ್ರೇಡ್ ಅಂದ್ಕೊಳ್ಳಿ, ರಿಯಲ್ ಟ್ರೇಡ್ ಅಂದ್ಕೊಳ್ಳಿ, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ನಾನು ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ. ಓಕೆ, ಲರ್ನಿಂಗ್ ಪ್ರೊಸೀಜರ್. ಪ್ರಾಫಿಟ್ ಸ್ಕ್ರೀನ್ಶಾಟ್ ತೋರಿಸ್ತಾ ಇಲ್ಲ ನಾನು. ಓಕೆ, ನೋಡ್ಕೊಳ್ಳಿ. ಇದನ್ನು ಫಾಲೋ ಮಾಡಿ. ಈ 6 ಸ್ಟೆಪ್ಸು ಫಾಲೋ ಮಾಡಿಬಿಟ್ಟು ನೀವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿ. ನಾಳೆಯಿಂದ 21 ಡೇಸ್ ನೋಡೋಣ ಏನು ಬರುತ್ತೆ ರಿಸಲ್ಟ್ ಅಂತ ನಿಮಗೂ ಗೊತ್ತಾಗುತ್ತೆ. ಓಕೆ, ಈಗ ನಾಳೆ ರಿಸಲ್ಟ್ ನಾಳೆ ಅನಾಲಿಸಿಸ್ ನೋಡೋದಾದರೆ ನೀವು ನೋಡ್ಕೊಳ್ಳಿ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ಅಂತ. ಮಾರ್ನಿಂಗ್ ನಿಮಗೆ ಸುಮಾರು ಸತಿ ಹೇಳಿರ್ತೀನಿ ನಾನು, ನಮ್ಮ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಅದು ಏನಾಗುತ್ತೆ ಕ್ವಶನ್ ಮಾರ್ಕ್ ಗೊತ್ತಿದ್ರೆ ನೋಡಿ. ನೀವು ಬೆಳಗ್ಗೆ ನೋಡೋದಾದರೆ ಎಕ್ಸಾಕ್ಟಾಗಿ ಅದೇ ಲೆವೆಲಿಂದ ನೀವು ಎಷ್ಟಾದರೂ ಝೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಅದೇ ಲೆವೆಲ್ಗೆ ರಿಜೆಕ್ಷನ್ ಬಂತು, ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕ್ಔಟ್ ಆಯಿತು. ರೈಟ್, ಬ್ರೇಕ್ಔಟ್ ಆದಮೇಲೆ ನೀವು ನೋಡಿ
ಇದು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದರೆ ಏನಾಗುತ್ತೆ, ಸಪೋರ್ಟ್ ಆಗುತ್ತೆ, ರೈಟ್. ಅದಾದಮೇಲೆ ಮತ್ತೆ ಫಸ್ಟ್ ಟೈಮ್ ಪಿನ್ ಟು ಪಿನ್ ಅಲ್ಲಿಗೆ ಬಂದಿದೆ. ಸೆಕೆಂಡ್ ಟೈಮ್ ನೀವು ಎಷ್ಟಾದರೂ ಜೂಮ್ ಮಾಡ್ಕೊಳ್ಳಿ, ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡಿ. ಇದು ಫ್ರೈಡೇ ಲೆವೆಲ್. ಇದೇ ನಂಬರ್ ನೆನ್ಪಿಟ್ಕೊಂಡು ನೀವು ಹೋಗಿ ಅನಾಲಿಸಿಸ್ ವಿಡಿಯೋ ಚೆಕ್ ಮಾಡಿ. ನೆನ್ನೆನೇ ಮಾರ್ಕೆಟ್ ಇರಲ್ಲ, ನೆನ್ನೆನೇ ಮೊನ್ನೆ ಅಪ್ಲೋಡ್ ಆಗಿರುತ್ತೆ, ಚೆಕ್ ಮಾಡಿ. 59,142. ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. 1 2 3. ಓಕೆ, ಈ ಒಂದು ಸಲ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಸಪೋರ್ಟ್ ಆಗುತ್ತೆ. ಅದ್ರ ಮೇಲೆ ಹೋದ್ಮೇಲೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಬ್ರೇಕ್ ಮಾಡಿ ಎಕ್ಸಾಕ್ಟ್ ಅದಕ್ಕೆ ರೀಟ್ರೇಸ್ ಮಾಡಿ. ಇವಾಗ ನಮ್ಮ ಸಪೋರ್ಟ್ ಎಲ್ಲಿದೆ, ಮೇಜರ್ ಸಪೋರ್ಟ್ ಇಲ್ಲಿದೆ, ಇಲ್ಲಿವರೆಗೂ ಫಾಲ್ ಆಗಿದೆ ನೋಡಿ, ಕಾಣ್ತಿದೆಯಾ? ಇದು ಫಸ್ಟ್ ಟೈಮ್, ಇದು ಸೆಕೆಂಡ್ ಟೈಮ್, ಇದು ಥರ್ಡ್ ಟೈಮ್ ಬ್ರೇಕ್ ಆಗಿ ಅದೇ ಲೆವೆಲ್ಗೆ ರೀಟ್ರೇಸ್ ಮಾಡಿ ಮೇಜರ್ ಸಪೋರ್ಟ್ವರೆಗೂ ಫಾಲ್ ಆಗಿದೆ. ಇದು ಮೂಮೆಂಟಮ್. ಓಕೆ ಓಕೆ ಈಗ ನಾಳೆ ಏನು ಮಾಡಬೇಕು? ಓಕೆ, ನಾಳೆ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ಬಟ್ ನಾನು ಈ ಝೋನಿಂದ ನಮ್ಮ ಪ್ಯಾಟ್ರನ್ಸ್ ಬಂದರೆ ನಾನು ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಾನು ಸೆಲ್ಲಿಂಗ್ ಮಾಡಬೇಕಂದ್ರೆ ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ, ಇಲ್ಲಿಂದ ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ಕೂಡ ಸೇಮ್. ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ಓಕೆ, ಇರ್ಬೋದು. 26,000 ರೌಂಡ್ ಫಿಗರ್ ಕೂಡ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಆಗಿದೆ. ಬಟ್ ನಾನು ಇಲ್ಲಿಂದ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ನನ್ನ ಪ್ಯಾಟ್ರನ್ ಕ್ರಿಯೇಟ್ ಆದರೆ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಡೈರೆಕ್ಟಾಗಿ ಬೈ ಮಾಡ್ತೀನಿ ಅಂತಲ್ಲ, ನನ್ನ ಸ್ಟ್ರಾಟಜೀಸ್ ಬಂದರೆ ನಾನು ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋತೀನಿ. ಇದು ನಂದು ನಿಫ್ಟಿ ಸಪೋರ್ಟ್ ಝೋನ್. ಓಕೆ, ನೋಡ್ಕೊಳ್ಳಿ. ಆಮೇಲೆ ಇವತ್ತು ಟೆಲಿಗ್ರಾಮಲ್ಲಿ ಏನೇ ಅಪ್ಡೇಟ್ ಇತ್ತು ನೋಡೋಣ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಈ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ನಾನು. ಓಕೆ, ಇವತ್ತು ನೋಡಿ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳಿದ್ದೆ, ಮಾರ್ಕೆಟ್ ಸ್ಮಾಲ್ ಗ್ಯಾಪ್ ಅಪ್ ಅಂತ ಹೇಳಿದ್ವಿ, ಕರೆಕ್ಟಾಗಿ ಓಪನ್ ಆಗಿದೆ. ಅದಾದಮೇಲೆ 25,450 ಪಿ ಇ. ಓಕೆ, 340 ಎಂಟ್ರಿ. ನೀವು ಯಾರಿಗಾದ್ರೂ ಫ್ರೀ ಇದ್ದರೆ 25,450 ಪಿ ಇ ಚೆಕ್ ಮಾಡಿ ನೋಡಿ. ನಂದು ಎಂಟ್ರಿ 340 ಈಗ ಮಾರ್ಕೆಟ್ ಎಲ್ಲಿ ನಿಂತಿದೆ ಅಂತ ನೀವು ಚೆಕ್ ಮಾಡಿ ಹೇಳಿ. ಓಕೆ, ನಾನು ಫಾಲೋ ಮಾಡಿದ್ದೆ ಈ ಥರ ಟಾರ್ಗೆಟ್ 1 ಟಾರ್ಗೆಟ್ 2 ಅಂತ. ನೀವು ಹೋಗಿ ಚೆಕ್ ಮಾಡಿ ನೋಡಿ ಅದು ಎಲ್ಲರಿಗೂ ಬಂದಿದೆ ಅಂತ. ಇಲ್ಲಿ 340 ಇರೋದು, ಮಾರ್ಕೆಟ್ ಇಲ್ಲಿರೋದು ಆಲ್ಮೋಸ್ಟ್ 150 ಪಾಯಿಂಟ್ಸ್ ಮಾರ್ಕೆಟ್ ಫಾಲ್ ಆಗಿದೆ. ಪ್ರೈಸ್ ಎಷ್ಟು ಬಂದಿರುತ್ತೆ ನೋಡಿ ಹೇಳಿ. ಓಕೆ, ಪಿ ಇ ಕಡೆನೇ ಇತ್ತು ಡೈರೆಕ್ಷನಲ್, ಮಾರ್ಕೆಟ್ ಪಿ ಇ ಕಡೆಗೆ ಬಂದಿದೆ. ಓಕೆ, ನಮ್ಮ ಡೈರೆಕ್ಷನಲ್ ಪಿ ಇತ್ತು, ಅದು ಪಿ ಬಂದಿದೆ, ನೋಡ್ಕೊಂಡು ಹೇಳಿ. ಓಕೆ, ಇವಾಗ ಇಷ್ಟೊತ್ತು ಏನು 21 ಡೇಸ್ ಚಾಲೆಂಜ್ ಹೇಳಿದ್ವಿ ಆ್ಯಂಡ್ ಇವಾಗ ಸಪೋರ್ಟ್ ರೆಸಿಸ್ಟೆನ್ಸ್ ಏನು ಹೇಳ್ತಾ ಇದ್ದೀವಿ, ಇದು ಎಲ್ಲ ಕಂಪ್ಲೀಟಾಗಿ ಎಜುಕೇಷ್ನಲ್ ಪರ್ಪಸ್ ಅಷ್ಟೇ. ನೀವು ಕಲ್ತ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ಹೇಳ್ತಾ ಇದ್ದೀವಿ, ಬಿಟ್ಟರೆ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದನ್ನು ನೋಡಿಕೊಂಡು ನೀವು 21 ಡೇಸ್ ಮಾಡೋಕ್ಕೆ ಹೇಳಿದ್ವಿ, ನಾವು ಮಾಡಿದ್ವಿ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ಕೊಂಡು ಟ್ರೇಡ್ ಮಾಡಿದ್ವಿ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಜಸ್ಟ್ ಎಜುಕೇಷ್ನಲ್ ಪರ್ಪಸ್ಸಾಗಿ ಹೇಳ್ತಾ ಇದ್ದೀವಿ, ಲರ್ನಿಂಗ್ ಪರ್ಪಸ್ ಓನ್ಲಿ. ಕಲ್ತ್ಕೊಳ್ಳಿ, ನಿಮ್ಮ ರಿಸ್ಕ್ ರೇಷೋ ಫಾಲೋ ಮಾಡ್ಕೊಂಡು ನೀವು ಟ್ರೇಡ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.